ಆಕಾಂಕ್ಷ ಟ್ರಸ್ಟ್ ಹಾಗೂ ಅರ್ಹಂ ಯುವ ಸೇವಾ ಕೇಂದ್ರ ವತಿಯಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಮಾಡಲಾಯಿತು. ಕಾಂಗ್ರೆಸ್ ಮುಖಂಡ ಬಿಬಿಎಂಪಿ ಮಾಜಿ ಆಡಳಿತ ಪಕ್ಷದ ನಾಯಕ ಎಂ ಶಿವರಾಜ್, ಪಾರಿತೋಷ್ ಬಾಯ್ಷಾ, ಶಂಕರ್ ಮಠ, ಹಿರಿಯ ನಾಗರಿಕರ ಕೇಂದ್ರದ ಅಧ್ಯಕ್ಷ ಅನಂತ್ ನಾರಾಯಣ, ಆಕಾಂಕ್ಷ ಟ್ರಸ್ಟ್ ಸಂಸ್ಥಾಪಕರಾದ ಸಿಂಚನ, ರಿಜ್ವಾನ್, ಅಂಜುಮ್ ರವರು ವಿದ್ಯಾರ್ಥಿಗಳಿಗೆ ಸೈಕಲ್ ಹಾಗೂ ಪುಸ್ತಕಗಳನ್ನು ವಿತರಿಸಿದರು. ಎಂ ಶಿವರಾಜ್ ರವರು ಮಾತನಾಡಿ, ಆಕಾಂಕ್ಷ ಟ್ರಸ್ಟ್ ಬಡ ವಿದ್ಯಾರ್ಥಿಗಳಿಗೆ ಶಾಲೆ ನಂತರ ಪಾಠಗಳನ್ನು ಹೇಳಿಕೊಡುವುದು, ಕ್ರೀಡೆ, ಇಂಗ್ಲಿಷ್ ಕಲಿಸುವುದು ಇನ್ನಿತರ ತರಬೇತಿ ನೀಡಿರುವುದು ಪ್ರಶಂಸನೀಯ ಕಾರ್ಯ ಎಂದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಕಾಲೇಜು ಶಿಕ್ಷಣ ಮುಂದುವರಿಸಲು ಆರ್ಥಿಕ ನೆರವು ನೀಡುವುದಾಗಿ ಭರವಸೆ ನೀಡಿದರು. ಅರ್ಹಂ ಯುವ ಸೇವಾ ಕೇಂದ್ರ ಮುಖ್ಯಸ್ಥರಾದ ಪಾರಿತೋಷ್ ಬಾಯ್ಷಾ ಮಾತನಾಡಿ, ಭಾರತಾದ್ಯಂತ 8,220 ಸೈಕಲ್ಗಳನ್ನು ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಲಾಗುತ್ತಿದೆ. ಹೆಚ್ಚು ಅಂಕ ಗಳಿಸಿದವರಿಗೆ ವಿದ್ಯಾರ್ಥಿ ವೇತನ ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ. ಆರ್ಥಿಕವಾಗಿ ದುರ್ಬಲರಿಗೆ ಶಕ್ತರಾಗಿಸಲು ದುಡಿಮೆಗೆ ಆಟೋ, ಕಾರ್ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಆಕಾಂಕ್ಷ ಟ್ರಸ್ಟ್ ಸಂಸ್ಥಾಪಕರಾದ ಸಿಂಚನರವರು ಮಾತನಾಡಿ, 6 ವಿದ್ಯಾರ್ಥಿಗಳಿಂದ ಆರಂಭವಾದ ಶಿಬಿರ 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಳ್ಳುತ್ತಿದ್ದಾರೆ. 15 ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದರು. ಅರ್ಹಂ ಸೇವಾ ಗ್ರೂಪ್ ವತಿಯಿಂದ ಹಾಗೂ ಆಕಾಂಕ್ಷ ಟ್ರಸ್ಟ್ ಅವರ ವತಿಯಿಂದ ಇವತ್ತು ನಮ್ಮ ಭಾಗದ ಈ ಶಂಕರಮಠ ವಾರ್ಡ್ನಲ್ಲಿ ಇವತ್ತು ಇಲ್ಲಿ ಆಕಾಂಕ್ಷ ತಂಡದವರು ಏನೇ ಒಂದು ಮಕ್ಕಳಿಗೆ ಒಂದು ಶಿಬಿರವನ್ನು ಮಾಡ್ತಾರೆ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಕೆಯನ್ನು ತೊಳೆಯೋದಕ್ಕೆ ಒಂದು ತರಬೇತಿಯನ್ನು ಕೊಡ್ತಕ್ಕಂಥ ಒಂದು ಕ್ಲಾಸನ್ನು ಪ್ರಾರಂಭ ಮಾಡಿ ಅವರು NGOs ಮುಖಾಂತರ ವಿದ್ಯಾರ್ಥಿಗಳ ಸುಮಾರು 50 ವಿದ್ಯಾರ್ಥಿಗಳಿಗೆ ಅಂಜುಮ್ ಮೇಡಮ್ ಅವರು ಸಹ ಇದ್ದಾರೆ. ಅವರೆಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಣದ ಒಂದು ಕಡೆಗೆ ಹೆಚ್ಚು ಗಮನ ಹರಿಸಿ ಮಕ್ಕಳಿಗೆ ಒಂದು ಒಳ್ಳೆಯ ಉತ್ತಮವಾದಂಥ ಶಿಕ್ಷಣ ಕೊಡೋ ನಿಟ್ಟಿನಲ್ಲಿ ಅವರಿಗೆ ಪಾಠ ಹೇಳ್ಕೊಡೋದಿರ್ಬೋದು, ಮತ್ತು ಅವ್ರಿಗೆ ಕ್ರೀಡೆ ಇರ್ಬೋದು, ಅವರಿಗೆ ಮನೋರಂಜನೆ ಇರ್ಬೋದು, ಇಂಥ ಒಂದು ಕಾರ್ಯಕ್ರಮವನ್ನು ಶಾಲೆ ಆದಮೇಲೆ ನಂತರ ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಭಾಗದ ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳ್ಕೊಡೋಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡ್ತಾಯಿದ್ದಾರೆ. ಇವತ್ತು NGOs ತಂಡದಿಂದ ಮಕ್ಕಳಿಗೆ ಒಂದು ಉಚಿತವಾದಂಥ ಸೈಕಲನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡು, ಮತ್ತು ನಮ್ಮ ಮಹಾದೇವಪ್ಪ ಪ್ರತಿಷ್ಠಾನದಿಂದ ಸಹ ಇವತ್ತು ಮಕ್ಕಳಿಗೆ ಪುಸ್ತಕವನ್ನು ಕೊಡ್ತಕ್ಕಂಥದ್ದು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಸೈಕಲ್ ವಿತರಣೆ ಮತ್ತು ಪುಸ್ತಕ ಕೊಡುವಂಥ ಕಾರ್ಯಕ್ರಮದ ಎಲ್ಲರೂ ಮತ್ತು ಹಿರಿಯ ನಾಗರಿಕರು ಅಧ್ಯಕ್ಷರು ಅನಂತ್ ನಾರಾಯಣ ಅವರು ಸಹ ಬಂದು ಇದರಲ್ಲಿ ಭಾಗಿಯಾಗಿ ಮತ್ತು ಮಕ್ಕಳಿಗೆ ಉತ್ತೇಜನ ಕೊಡೋದಕ್ಕೆ, ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ಇವತ್ತು ಅವರಿಗೆ ಅನುಕೂಲ ಆಗಲಿ ನಿಟ್ಟಿನಲ್ಲಿ ಇವತ್ತು ಸೈಕಲ್ ವಿತರಣೆ ಮತ್ತು ಪುಸ್ತಕ ವಿತರಣೆ ಮಾಡಿದ್ದೇವೆ. ಮಕ್ಕಳ ಭವಿಷ್ಯ ಉಜ್ವಲವಾಗಲಿ. ಮಕ್ಕಳಿಗೆ ಇವತ್ತು ಸಾಕಷ್ಟು ಮಕ್ಕಳಿಗೆ ಬಡತನ ಇರ್ತದೆ ಮತ್ತು ಮಕ್ಕಳ ಪೋಷಕರು ಅವರಿಗೆ ಇಂಥ ಸೌಲಭ್ಯಗಳನ್ನು ಒಡೆಯೋದಕ್ಕೆ ವಂಚಿತರಾಗಿರ್ತಾರೆ. ಅವರಿಗೆ ಈ NGOs ಮೂಲಕ ಮತ್ತು ನಮ್ಮ ಮುಖಾಂತರ ಅವರಿಗೆ ಈ ಸೌಲಭ್ಯನ ಒದಗಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಆ ಮಕ್ಕಳ ಭವಿಷ್ಯ ಉಜ್ವಲ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ನಮ್ಮ ಟ್ರಸ್ಟ್ ವತಿಯಿಂದ ಮತ್ತು ಮಹಾದೇವಪ್ಪ ಪ್ರತಿಷ್ಠಾನ ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಒಂದು ವಿಧಾನಸೌಧ ಒಂದು ವಿಸಿಟ್ ಇರ್ಬೋದು, ಮತ್ತು ಮ್ಯೂಸಿಯಂ ನೋಡ್ತಕ್ಕಂಥ ಅವಕಾಶ, ಮತ್ತು ಬಾಲಭವನ ಕಬ್ಬನ್ ಪಾರ್ಕಲ್ಲಿ ಬಾಲಭವನದಲ್ಲಿ ಆ ಮಕ್ಕಳ ಒಂದು ಕರ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಸಹ ಮಾಡ್ತಾಯಿದ್ದೇವೆ ಪ್ರತಿ ವರ್ಷ. ಇವ್ರಿಗೂ ಸಹ ಅದು ಮಾಡ್ತೇವೆ. ಮತ್ತು ಈ ಒಂದು ವಿದ್ಯಾರ್ಥಿಗಳಿಗೆ SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಸಹ ನಮ್ಮ ಮಹಾದೇವಪ್ಪ ಪ್ರತಿಷ್ಠಾನದಿಂದ ನೀಡ್ತೇವೆ. नेम इज़ परितोष. हम लोग अरहम युवा ट्रस्ट से है. हम लोग एक जैन संस्था है. हमारे गुरुदेव श्री नम्र मोही जी महाराज साहिब की प्रेरणा से हमने ये साइकिल का एक प्रयोग चालू किया है, जिसमें हम स्कूल के बच्चे लोग को साइकिल डिस्ट्रीब्यूट करते हैं, जिससे वो बहुत सहजता से स्कूल पहुंच सके, अपने कोर्सेज अटेंड कर सके और वो लोग को आगे बढ़ने के लिए सहायता रहे. वी आर थैंकफुल टू आकाशना ट्रस्ट फॉर गिविंग अस दिस अपॉर्चुनिटी. थैंक यू टू MSI ट्रस्ट एंड मनु भाई फॉर सपोर्टिंग दिस इनिशिएटिव ऑफ आवर्स. ಥ್ಯಾಂಕ್ ಯು. ಜೈ ಜಿನೇಂದ್ರ. ಇಲ್ಲಿ ಆಕಾಂಕ್ಷದವರು ಭಾಳ ವರ್ಷದಿಂದ ನಮ್ಮ ಹತ್ರ ಬಂದು ಮಕ್ಕಳಿಗಾಗಿ ಭಾಳ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಆವರಣದಲ್ಲಿ ಅವರಿಗೆಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಇದೇ ರೀತಿಯೂ ಮುಂದೆನೂ ಮಾಡ್ತೀವಿ. ಬಡ ಮಕ್ಕಳಿಗೆ ಎಲ್ಲರೂ ಅವ್ರ ಕೈಲಾದ ಸೇವೆ ಮಾಡಿದ್ರೆ ನಮ್ಮ ದೇಶ ಭಾಳ ಮುಂದೆ ಬರುತ್ತೆ ಅಂತ ನಾನು ವೇದಿಕೆಯಿಂದ ಆಕಾಂಕ್ಷ ಅಂತ ಒಂದು ಟ್ರಸ್ಟು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಒಳ್ಳೆಯ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಯೋಗಕ್ಕೆ ಇದು ಬಸವೇಶ್ವರನಗರ ಹಿರಿಯ ನಾಗರಿಕರ ವೇದಿಕೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಇದ್ದೀವಿ. ಇದು ಇನ್ನೂ ಶ್ರೇಯೋಭಿವೃದ್ಧಿ ಆಗಲಿ ಅಂತ ನಾವು ಆಶಿಸ್ತೀವಿ. ಈಗ ನಮ್ಮ ಇನ್ನೊಬ್ಬರು NGO ಅವರು ಇದು ಸೈಕಲ್ನೆಲ್ಲ ವಿತರಣೆ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಆಯಿತು. ನನ್ನ ಹೆಸರು ರಿಜ್ವಾನಾ ಅಂಜುಮ್.
ನಾನು ಆಕಾಂಕ್ಷ ಟ್ರಸ್ಟಲ್ಲಿ ಅಕಾಡೆಮಿಕ್ ಹೆಡ್ ಆಗಿದ್ದೀನಿ. ನಮ್ಮ ಮೈ ಸನ್ ಇವರು, ಅವರು ಮೊಹಮ್ಮದ್ ಮಾಹಿನ್ ಅಂತ. ಇವರು ಸಿಂಚನ ಅವ್ರ ಜೊತೆ ಫ್ರಮ್ ಲಾಸ್ಟ್ 7-8 ಇಯರ್ಸ್ ಇವರು ಜೊತೆಯಲ್ಲೇ ಮಾಡ್ತಾಯಿದ್ರು. ನಾನು ಒಂದು ಕಿಂಡರ್ ಸ್ಕೂಲ್ ನಡೆಸ್ತಾ ಇದ್ದೆ. ಸೊ ಅದರಿಂದ ನನಗೆ ಎಜುಕೇಷನ್ ಅಂದರೆ ಬಹಳ ಇಷ್ಟ. ಒನ್ಸ್ ಇವರೆಲ್ಲ ಸೇರಿ ಫ್ರೆಂಡ್ಸ್ ನನಗೆ ರೀಚ್ ಆದರು, ಈ ಥರ ನಮ್ಮದು ಟ್ರಸ್ಟ್ ಇದೆ ಅಂತ. ಭಾಳ ಖುಷಿ ಆಯಿತು. ಸೊ ಅದರಿಂದ ನಾನು ಇವ್ರ ಜೊತೆ ಜಾಯಿನ್ ಆದಮೇಲೆ ನನಗೆ ಗೊತ್ತಾಯಿತು ನಮ್ಮ ಮಕ್ಕಳು ಯಾರು ಈ ಬಗ್ಗೆ ಸೊಸೈಟಿ ಬಗ್ಗೆ ಔಟ್ ಆಫ್ ದ ಕ್ಯಾಂಪಸ್ ಅವ್ರಿಗೆ ಏನೂ ಗೊತ್ತಿಲ್ಲ ಹೇಗಿದೆ ಪ್ರಪಂಚ ಅಂತ. ನಮ್ಮ ಆಕಾಂಕ್ಷ ಟ್ರಸ್ಟ್ಗೆ ಬಂದಮೇಲೆ ಆ ಮಕ್ಕಳಿಗೆ ಹೊಸ ಕಲಿಯೋದಕ್ಕೆ ಸಿಕ್ತು, ಇಂಗ್ಲೀಷ್ ಮಾತಾಡೋದು ಸಿಕ್ತು, ಇಂಗ್ಲೀಷ್ ಓದೋದು ಸಿಕ್ತು. ಅವ್ರಿಗೆಲ್ಲ ನಮ್ಮ ಮಕ್ಕಳು ಕನ್ನಡದಲ್ಲಿ ಬಹಳ ಚೆನ್ನಾಗಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ನಾನು ಅವ್ರ ಹತ್ರ ಕನ್ನಡ ಕಲಿತಾ ಇದ್ದೀನಿ, ಅವ್ರು ನಮ್ಮ ಹತ್ರ ಇಂಗ್ಲೀಷ್ ಕಲಿತಾ ಇದ್ದಾರೆ. ದಟ್ ಈಸ್ ಅ ಪ್ಲಸ್ ಪಾಯಿಂಟ್ ಫಾರ್ ಮೀ ಆಲ್ವೇಸ್. ನನಗೆ ಬಹಳ ಖುಷಿ ಆಗುತ್ತೆ. ಅವ್ರಿಗೆ ಬಹಳ ಅವ್ರ ಹತ್ರ ಉತ್ಸಕ್ತಿ ಇದೆ. ಅವ್ರ ಹತ್ರ ಇದು ಕಲಿಬೇಕು ಅಂತ. ನಾವು ಏನಾದರೂ ಒಂದು ಹೇಳಿಕೊಟ್ರೆ ಅವರು 4 ಕಲ್ತ್ಕೊಂಡ್ಬರ್ತಾರೆ. ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ನಮ್ಮ ಏರಿಯಾ ಕಾರ್ಪೊರೇಟರ್ ಇದ್ದಾರೆ ಶಿವರಾಜು ಸರ್, ಅವರು ಮತ್ತು ನಮ್ಮ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಇಲ್ಲಿ, ಅವರು ಎಲ್ಲರೂ ನಮಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ. ಈ ಯೋಗ ಕೇಂದ್ರ ನಮಗೆ ಅವರು ಪ್ರತಿ ಸಲ ಓಪನ್ ಮಾಡಿಟ್ಟಿರ್ತಾರೆ ನಮ್ಮ ಮಕ್ಳಿಗೆ ಓದಿಸೋಕ್ಕೆ ಮಾಡೋಕ್ಕೆ ಎಲ್ಲ. ಸೊ ಐ ಆಮ್ ಸೋ ಹ್ಯಾಪಿ. ನಮ್ಮ ಏರಿಯಲ್ಲಿ ಎಷ್ಟು ಜನ ಇದ್ದಾರೆ ಅವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ. ನನ್ನ ಹೆಸರು ಸಿಂಚನ, ನಾನು ಆಕಾಂಕ್ಷ ಸಂಸ್ಥೆಯ ಫೌಂಡರ್. ಇವಾಗ ನಾವು 8 ವರ್ಷದಿಂದ ಇಲ್ಲಿ ಎಲ್ಲ ಮಕ್ಕಳಿಗೂ ಇಲ್ಲಿ ಕ್ಲಾಸಸ್ ಮಾಡ್ತಾ ಇದ್ದೀವಿ, ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ. ಈ 8 ವರ್ಷದಲ್ಲಿ ಎಲ್ಲರೂ ನಮ್ಮ ಮುಂದೆನೇ ದೊಡ್ಡವರಾಗಿದ್ದಾರೆ, ಇಲ್ಲೇ ಬೆಳೆದಿದ್ದಾರೆ. ಇಲ್ಲಿ ನೋಡ್ತಿರೋ ಪ್ರತಿಯೊಬ್ಬರಿಗೂ ಅದು ಒಂದೇ ಕೇಳೋದು, ನಿಮಗೆ ಯಾರಿಗಾದರೂ ಎಜುಕೇಷನಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ದಯವಿಟ್ಟು ಇಲ್ಲಿ ಬಂದು ಸಪೋರ್ಟ್ ಮಾಡಿ. ಇವತ್ತು ನಾವು ಒಂದು ಸೈಕಲ್ ಡಿಸ್ಟ್ರಿಬ್ಯೂಷನ್ ಕ್ಯಾಂಪೇನ್ ಇಟ್ಕೊಂಡಿದ್ದೀವಿ ಇಲ್ಲೆಲ್ಲ ಮಕ್ಕಳಿಗೂ. ನಮ್ಮಲ್ಲಿ ಇವಾಗ 2-3 ವರ್ಷದಿಂದ ತುಂಬ ಹೈಯೆಸ್ಟ್ ಪರ್ಫಾರ್ಮರ್ಸ್ ಇದ್ದಾರೋ ಯಾರ್ಯಾರಿಗೂ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಬೆಂಬ್ಲಕ್ಕಿ ಶಿವರಾಜ್ ಸರ್, ಸೀನಿಯರ್ ಸಿಟಿಸನ್ಸ್ ಫೋರಮ್ ಎಲ್ಲರೂ ಒಟ್ಟಿಗೆ ಬಂದುಬಿಟ್ಟು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಇದನ್ನು ಮಾಡಿರೋದಕ್ಕೆ. ಇವತ್ತು ನಮ್ಮ ಸ್ಟೂಡೆಂಟ್ಸ್ ಇಲ್ಲಿಂದ ಗ್ರ್ಯಾಜುಯೇಟ್ ಆದವರು ಒಳ್ಳೊಳ್ಳೆ ಕಾಲೇಜಲ್ಲಿ ಸೀಟ್ ತೊಗೊಂಡಿದ್ದಾರೆ, ಇಲ್ಲೇ ವಾಪಸ್ ಬಂದುಬಿಟ್ಟು ಟೀಚರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಇಡೀ ಒಂದು ಬಸವೇಶ್ವರನಗರ ಕಮ್ಯುನಿಟಿನಲ್ಲಿ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದೀವಿ. My name is Chandana GM. I'm studying in 10th standard. So I'm coming to Akanksha from past 5 years. I learned so many in this tuition. I learned discipline, dedication and how to speak in English. So I'm very thankful to Akanksha, and Shivraj sir gifted us free books and free notebooks and free cycle. So we are very grateful to Shivraj sir. Thank you Akanksha and thank you Shivraj sir. ನನ್ನ ಹೆಸರು ಮಂಜುನಾಥ್, ನಾನು 8ನೇ ತರಗತಿಯಿಂದ ಓದ್ತಿದ್ದೀನಿ. ನಾನಿಲ್ಲಿ ಆಕಾಂಕ್ಷದಲ್ಲಿ ಓದ್ತಿದ್ದೀನಿ 4 ಇಯರ್ಸಿಂದ. ಮತ್ತು ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್, ಇಂಗ್ಲೀಷ್ ಮತ್ತು ಕನ್ನಡ ಎಲ್ಲ ಕಲಿತೆ. ಶಿವರಾಜ್ ಸರು ಉಚಿತವಾಗಿ ಪುಸ್ತಕ ಮತ್ತು ಆಕಾಂಕ್ಷ ಟ್ರಸ್ಟ್ ಸೈಕಲನ್ನು ಉಚಿತವಾಗಿ ಕೊಟ್ಟಿದ್ದಾರೆ. ಧನ್ಯವಾದಗಳು.